ಅಮ್ಮ ಮುಟ್ಬೇಡ. ಈ ಮನೆ ಅಂದ್ರೆ ನಿನಗ್ ಪ್ರಾಣ. ಇದ್ರಲ್ಲಿರೋ ಒಂದೊಂದು ಇಟ್ಟಿಗೆಯಲ್ಲೂ ಅಪ್ಪನ್ ನೆನಪಿದೆ, ಪ್ರತಿ ಗೋಡೆಯಲ್ಲೂ ಅಪ್ಪನ್ ಮಾತು ಕೇಳಿಸುತ್ತೆ ಅಂತ ಹೇಳ್ತಿದ್ಯಲ್ಲ, ಅದ್ ಹೇಗೆ ಈ ಮನೆನ ಆಡ ಇಟ್ಟೆ? ಇಲ್ಲಮ್ಮ, ಅದೇನಾಯ್ತು ಅಂದ್ರೆ ನಿಮ್ಮಪ್ಪ ಒಂದೊಂದು ಪೈಸೆನೂ ಸೇರ್ಸಿ ಸೇರ್ಸಿ ಕಟ್ಟಿದ ಮನೆ ಇದು. ನೀನ್ ಹುಟ್ಟಿದ್ಮೇಲೆ ಈ ಮನೆ ಕಟ್ಟಿದ್ದು ಅಂತ ಈ ಮನೆನ ನಿನ್ನ ಹೆಸರಿಗೆ ಮಾಡಿದ್ರು. ಹೀಗೆ ಈ ಮನೆನ ಆಟ ಇಡು ಅಂತ ಕರ್ಮ ಏನೇ ಬಂದಿತ್ತು ನಿನ್ಗೆ? ಹೇಳೆ, ನಿನ್ನೆ ಕೇಳ್ತಿರೋದು ಬಾಯ್ ಬಿಡು. ಯಾಕೊಳೆ ಗರ ಬಡ್ದವ್ರ ತರ ಕೂತಿದ್ಯಾ? ಮಾತಾಡ. ವಿಶ್ವಾಸ ನೋಡ ಇವಳ ಎಂತ ಕೆಲಸ ಮಾಡ್ಕೊಂಡ್ ಬಂದಿದ್ದಾಳೆ ಅಂತ. ಹೇ, ನಮ್ಮನೆನ ಆಡ ಇಟ್ಬಿಟ್ಟಿದ್ದಾಳೆ ಕಣೋ. ಯಾಕೆ ಅಂತ ಕೇಳಿದ್ರೆ ಬಾಯೇ ಬಿಡ್ತಾ ಇಲ್ಲ ಅವಳು. ಕೇಳೋ, ಬಾಯಿ ಬಿಡ್ಸು ನೀನಾದ್ರೂ ಅವಳನ್ನ. ಅಮ್ಮ, ಅವಳೇನೋ ಹೇಳ್ತಿಲ್ಲ ಅಂತಂದ್ರೆ ಏನಾದ್ರೂ ಒಂದು ಕಾರಣ ಇದ್ದೇ ಇರುತ್ತೆ. ಒತ್ತಾಯ ಮಾಡಬೇಡ. ಸಮಯ ಬಂದಾಗ ಅವಳೇ ಎಲ್ಲ ಹೇಳ್ತಾಳೆ. ಮಲ್ಲಿ ನಮ್ಮವಳೆ ಅಲ್ವಾ, ಏನೋ ಒಳ್ಳೆ ಕಾರಣಕ್ಕೋಸ್ಕರ ಈಗ ಮಾಡಿರ್ತಾಳೆ. ಮನೆ ಅಡ ಇಡೋಕೆ ಏನೋ ಒಳ್ಳೆ ಕಾರಣ ಇರುತ್ತೆ. ನೀನು ಸರಿ. ಏಯ್, ಬಾಯ್ ಬಿಡೆ. ಅಷ್ಟು ದುಡ್ಡು ತಗೊಂಡು ಏನ್ ಮಾಡ್ದೆ? ಮನೆ ಖರ್ಚನ ಅಣ್ಣ ನೋಡ್ಕೋತಿದ್ದಾನೆ, ಇನ್ನು ನಿನ್ ಖರ್ಚಿಗೆ ನೀನ್ ಕೆಲಸ ಮಾಡ್ತಿದೀಯಾ. ಅದಕ್ಕೂ ಮೀರಿ ಮನೆನ ಅಡ ಇಡೋಂತ ಪರಿಸ್ಥಿತಿ ಏನ್ ಬಂತು ನಿನ್ಗೆ? ಮಾತಾಡೆ. ನಿನ್ನ ಕೇಳ್ತಿರೋದು ಬಾಯ್ ಬಿಡು. ಹೇಳೆ, ಹೇಳಮ್ಮ. ಹೇಳ್ತಾ ಇರೋದು ಗೊತ್ತಿಲ್ಲ, ಕೇಳ್ತಾ ಇರೋದು ಕೇಳಿಸ್ತಿಲ್ವೇನೆ? ಅಮ್ಮ, ಏನ್ ಮಾಡ್ತಿದ್ಯಾ? ಬಿಡ ಅಮ್ಮ, ನಾನು ಹೇಳದ್ ಸ್ವಲ್ಪ ಕೇಳಮ್ಮ. ನಿನ್ ಕತ್ತಲಿದ್ದ ಚೈನ್ ಎಲ್ಲೇ? ಏನ್ ಮಾಡ್ದೆ? ಚೈನ್ ಎಲ್ಲಿ ಅಂತ ಕೇಳ್ದೆ. ಮನೇನೇನೋ ನಾನೇ ಎಡ ಇಟ್ಟೆ, ಆದ್ರೆ ಈ ಚಿನ್ನಸರ ನಾನು ತಗೊಂಡಿಲ್ವಲ್ಲ. ಮತ್ತದೆಲ್ಲೋಯ್ತು? ಅಮ್ಮ, ಅದು ಕತ್ತಲ್ ಸರ ಇಲ್ಲ, ಮನೆ ಅಡ ಇಟ್ಟಿದೀಯಾ? ಏನ್ ಮಾಡಕ್ ಹೊರಟಿದೀಯೇ? ದಾರಿ ತಪ್ಪಿಲ್ಲ ತಾನೇ? ಇಲ್ಲಮ್ಮ, ನಾನ್ ದಾರಿ ತಪ್ತಿಲ್ಲ. ಏನೋ ಸ್ವಲ್ಪ ಹಣದ ಅವಶ್ಯಕತೆ ಇತ್ತು ಅಷ್ಟೇ. ಏನಕ್ಕೆ ಅಂತ ಈಗ್ಲೇ ಹೇಳಕ್ ಆಗಲ್ಲ. ದಯವಿಟ್ಟು ನನಗೆ ಒತ್ತಾಯ ಮಾಡ್ಬೇಡ. ಈ ಅಡ ಇಟ್ಟಿರೋ ಮನೆನ ನಾನೇ ಬಿಡಿಸ್ಕೊಡ್ತೀನಿ, ಪ್ಲೀಸ್ ಅಮ್ಮ. ಕೈ ತಪ್ಪ ಹೋಗ್ತಾ ಇದೀಯ ನೀನು. ನನ್ನ ಕಾರಣ ಹೇಳೋಕ್ಕಾಗಲ್ಲ ಅಂದ್ಮೇಲೆ ನಿನ್ನ ಹತ್ರ ನನಗೇನ್ ಮಾತು? ಅಮ್ಮ, ಸರಿಯಿಲ್ಲ, ಯಾವುದು ಸರಿಯಿಲ್ಲ, 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 ಯಾವುದು ಸರಿಯಿಲ್ಲ. ಯಾವುದು ಸರಿಯಿಲ್ಲ. ಸರಿ ಇಲ್ಲ, ಯಾವುದೂ ಸರಿ ಇಲ್ಲ, ಸರಿ ಹೋಗೋದು ಇಲ್ಲ.
ಯಾವುದು ಸರಿ ಇರಲಿಲ್ಲ, ಸರಿ ಹೋಗೋದೂ ಇಲ್ಲ. ಎಂತ ಅನ್ಲಕ್ಕಿ ಮಗಳು ನಾನು ಅಮ್ಮ ಅಂತ ಕರೆದ್ರು ಯಾವುದು ಸರಿ ಇರಲಿಲ್ಲ. ನೀ ತಿರುಗ್ ನೋಡಲ್ಲ, ಅದ್ ನಿಂಗೆ ಕೇಳಿಸೋದೂ ಇಲ್ಲ. ಒಟ್ಟಿಗೆ ಇರ್ತೀವಿ, ನನ್ನ ಮಾತು ನಿನ್ನ ಮಾತು ಒಬ್ರಿಗೊಬ್ರಿಗೆ ಹೋಗೋದು ಆಗಲ್ಲ, ಆದ್ರೂ ಮಾತಾಡ್ತೀವಿ. ಅಮ್ಮಂಗೆ ನನ್ನ ಮಾತು ಕೇಳ್ತಿಲ್ಲ ಅನ್ನೋ ನೋವು ನನಗಿದೆ ನಿಜ. ಆದರೆ ಮಗಳು ಕರೀತಾ ಇದ್ರು ಅದಕ್ಕೆ ಉತ್ತರ ಕೊಡೋಕ್ಕಾಗ್ತಿಲ್ಲ ಅನ್ನೋ ನೋವು ನಿಂಗೂ ಇದೆಯಲ್ಲಮ್ಮ. ಸರಿ ಮಾಡಬೇಕು. ನಾನೆಲ್ಲ ಸರಿ ಮಾಡ್ತೀನಮ್ಮ. ನಾನೆಲ್ಲ ಸರಿ ಮಾಡ್ತೀನಮ್ಮ. ಈ ಮನೆಯಲ್ಲಿ ಏನೇ ಸರಿ ಮಾಡ್ಬೇಕಂದ್ರೂ ನನ್ನೇ ಕೇಳಬೇಕು. ಹಾಗೆ ಮಾಡಿದ್ದೀನಿ, ಅಷ್ಟೊಂದು ನಂಬಿಕೆ ಗಳಿಸಿದ್ದೀನಿ. ಒಂದು ಹೊಸ ಪಾತ್ರೆ ತರೋದ್ರಿಂದ ಹಿಡಿದು ಹೊಸ ಅಡುಗೆಗಳನ್ನ ಕರ್ಸೋಕ್ಕೂ ನನ್ನೇ ಕೇಳಬೇಕು. ಕೇಳ್ತಾರೆ ಕೇಳ್ತಾರೆ. ಅಮ್ಮ, ಈಗ ನೀನು ನೆಮ್ಮದಿ ಆಗ್ತೀನೋ? ಈ ಮನೆಯವ್ರ ವಿಷಯನ ನನಗೆ ಬಿಟ್ಬಿಡು. ಎಲ್ಲದನ್ನು ನಾನು ಸರಿ ಮಾಡ್ತೀನಿ. ಒಂದಿನ ಈ ಮನೇಲಿರೋ ಎಲ್ಲದನ್ನು ತಪ್ಪು ಅನ್ನೋ ಥರ ಮಾಡ್ತೀನಿ. ಹಸಿವು ಈ ಮನೆಯವರಿಗೆ ನೆಮ್ಮದಿಯಾಗಿ ಊಟ ಮಾಡೋದಕ್ಕೂ ನಾನೇ ದಾರಿ ಮಾಡಿಕೊಡ್ಬೇಕು ನೋಡು. ನಾನಿಲ್ಲದೆ ಈ ಮನೇಲಿ ಒಂದು ಹುಲ್ ಕಡ್ಡಿನೂ ಅಲ್ಲಾಡಲ್ಲ. ಅಲ್ಲಾಡಬಾರ್ದು ಅಲ್ವಾ? ಅದೇ ಖುಷಿ ನನಗೆ.